ಎಲ್ಲ ಕಡೆಗಳ ಜಾತ್ರೋತ್ಸವಗಳಲ್ಲಿ ಸೇವಕರು ಪಲ್ಲಕ್ಕಿಯನ್ನು ಹೊತ್ತೊಯ್ತಾರೆ. ಆದ್ರೆ ಇಲ್ಲಿ ಮಾತ್ರ ಸೇವಕರನ್ನೇ ಪಲ್ಲಕ್ಕಿ ಎಳೆದಾಡುತ್ತಾ ಹೋಗುತ್ತದೆ. ಪಲ್ಲಕ್ಕಿಗೆ ಹಿಡಿದ ಆವೇಶ ಅದನ್ನ ಹಿಡಿದ 20ಕ್ಕೂ ಅಧಿಕ ಮಂದಿ ಯುವಕರನ್ನ ಎಳೆದಾಡುತ್ತದೆ. ಅಷ್ಟಕ್ಕೂ ಆ ಪಲ್ಲಕ್ಕಿಯಲ್ಲಿ ಇರುವ ಶಕ್ತಿ ಯಾವುದು, ಇಂತಹ ವಿಚಿತ್ರ ಪಲ್ಲಕ್ಕಿ ಇರೋದಾದ್ರೂ ಎಲ್ಲಿ ಅನ್ನುವ ಡೀಟೇಲ್ಸ್ ಇಲ್ಲಿದೆ ನೋಡಿ. ಹೌದು, ಇದು ತುಳುನಾಡಿನ ಆರಾಧ್ಯ ದೈವ ಅರಸು ಕುಂಜರಾಯ ಉತ್ಸವದ ವೇಳೆ ಕಂಡುಬರೋ ಕಾರ್ಣಿಕದ ಸನ್ನಿವೇಶ. ಸಾಮಾನ್ಯವಾಗಿ ಉತ್ಸವದ ವೇಳೆ ದೈವ ದೇವರುಗಳ ವಿಗ್ರಹವನ್ನ ಪಲ್ಲಕ್ಕಿಯಲ್ಲಿ ಹೊತ್ತೊಯ್ಯುವುದು ಮಾಮೂಲು. ಅದರಂತೆ ಮಂಗಳೂರಿನ ಕಿನ್ನಿಗೋಳಿ ಸಮೀಪದ ಅತ್ತೂರಿನಲ್ಲಿ ನಡೆಯುವ ಅರಸು ಕುಂಜರಾಯ ದೈವದ ಜಾತ್ರಾ ಮಹೋತ್ಸವಕ್ಕೆ ಶಿಬರೂರು, ಕೊಡಮಣಿತಾಯ, ಕೆಲೆಂಜೂರು, ಸರಳ ಧೂಮಾವತಿ, ಮೂಡ್ರಗುತ್ತು, ಕಾಂತೇರಿ ಧೂಮಾವತಿ ದೈವದ ಭಂಡಾರ ಬಂದು ಕುಂಜರಾಯನ ಸನ್ನಿಧಿಯಲ್ಲಿ ನೇಮೋತ್ಸವ ನಡೆಯುವ ಸಂಪ್ರದಾಯವಿದೆ. ಅದರಂತೆ ಕುಂಜರಾಯರ ಸನ್ನಿಧಿಗೆ ಕೋಯಿಕುಡೆ ಹರಿಪಾದಿಯ ಧರ್ಮದೈವ ಜಾರಂತಾಯ ಹಾಗೂ ಬಂಟನ ಭಂಡಾರ ಬರುತ್ತದೆ. ಜಾರಂತಾಯ ದೈವದ ಮುಖವನ್ನ ಪಲ್ಲಕ್ಕಿಯಲ್ಲಿಟ್ಟು ಸುಮಾರು 3 ಕಿಲೋಮೀಟರ್ ನಡೆದು ಬರಬೇಕಾಗುತ್ತದೆ. ಪಕ್ಷಿಕೆರೆ ಸಮೀಪದ ಗೋಳಿಕಟ್ಟೆ ಎಂಬಲ್ಲಿಂದ ಪಲ್ಲಕ್ಕಿಗೆ ಆವೇಶ ಪ್ರಾರಂಭವಾಗುತ್ತದೆ. ಇಲ್ಲಿ ಪಲ್ಲಕ್ಕಿಯನ್ನ ಸುಮಾರು 20ರಷ್ಟು ಯುವಕರು ಹೊತ್ತು ಬರುತ್ತಾರೆ. ಆದರೆ ಜಾರಂತಾಯ ದೈವದ ಮೊಗ ಹೊತ್ತ ಆ ಪಲ್ಲಕ್ಕಿ ಅನ್ನೋದು ಆವೇಶಕ್ಕೊಳಗಾಗಿ ತನ್ನನ್ನು ಹೊತ್ತಿರೋ ಸೇವಕರನ್ನೇ ಎಳೆದಾಡಲು ಆರಂಭಿಸುತ್ತಿದೆ. ಸ್ಥಳವನ್ನು ಬಿಟ್ಟಂತಹ ದೈವ ಅದು ದರ್ಶನದಲ್ಲಿ ಬರ್ತಾ ಉಂಟು. ದರ್ಶನದಲ್ಲಿ ಬರುವಾಗ ಅದರ ಮುಖವಾಡವನ್ನು ಪಲ್ಲಕ್ಕಿಯ ಒಳಗೆ ಇಡುತ್ತಾರೆ. ಪಲ್ಲಕ್ಕಿಯಲ್ಲಿರುವಾಗ ಈ ಪಲ್ಲಕ್ಕಿಯನ್ನು ಓಡುವುದಕ್ಕೆ ಎದುರುಗಡೆ ಹಾಗೂ ಹಿಂದುಗಡೆ ಕಮ್ಮಿಗೆ ಮಧ್ಯೆ 8-16 ಮಂದಿ ಇರ್ತಾರೆ. ಅದರಲ್ಲಿ ಮುದುಕರಲ್ಲ, ಜವನರೇ ಇರುವುದು. ಅದರಲ್ಲಿ ಎಂಥವರು ಕಷ್ಟಪಟ್ಟು ಬರ್ತಾರೆ ಅಂತ ಹೇಳಿದರೆ ಅದರ ಪರಿಸ್ಥಿತಿ ಅಥವಾ ಅದರಿಂದ ಆಗುವಂತಹ ಅವರಿಗೆ ಒಂದು ನೋವು ಏನಂತೇಳಿ ಅವರಿಗೆ ಗೊತ್ತು. ಪಲ್ಲಕ್ಕಿಯನ್ನ ಹೊತ್ತ ಸುಮಾರು 20 ಮಂದಿಗೂ ಆ ಪಲ್ಲಕ್ಕಿಯ ಆರ್ಭಟವನ್ನ ತಡೆಯಲು ಆಗುವುದಿಲ್ಲ. ಮುಂದೆ ಹೋಗಲೆಂದು ತಂಡದ ಯುವಕರು ಪ್ರಯತ್ನಿಸಿದ್ರೆ ಪಲ್ಲಕ್ಕಿ ತನ್ನಿಂದ ತಾನೇ ಹಿಂದಕ್ಕೆ ಹೋಗ್ತದೆ. ಬಳಿಕ ಪ್ರಯತ್ನಿಸಿ ಮುಂದೆ ಹೋದ್ರೆ ಮತ್ತೆ ಎಡಕ್ಕೆ ಬಲಕ್ಕೆ ಪಲ್ಲಕ್ಕಿ ಸಾಗ್ತದೆ. ಪಲ್ಲಕ್ಕಿಯನ್ನ ಹೊತ್ತ ಯುವಕರಿಗೆ ನಿಯಂತ್ರಿಸಲು ಸಾಧ್ಯವಾಗದಷ್ಟು ಪಲ್ಲಕ್ಕಿಗೆ ಆವೇಶ ಬರುತ್ತದೆ. ಯಾವ ಕಾರಣ ಅಂತ ನಮಗೆ ಗೊತ್ತಿಲ್ಲ, ನಮ್ಮ ಹಿರಿಯರು ಕೂಡ ಗೊತ್ತಿರಲಿಕ್ಕಿಲ್ಲ. ಅದನ್ನು ಒಂದು 2-3-4-5 ವರ್ಷದಿಂದ ನಾವು ಪ್ರಯತ್ನಪಟ್ಟು ಅಲ್ಲಿಯವರೆಗೂ ಕೂಡ ಜ್ಯೋತಿಷ ಮೂಲಕ ಕಂಡು ಬಂತು. ಇಲ್ಲಿ ಕೂಡ ತೋರಿ ಬಂದಿತ್ತು, ಅಲ್ಲಿಂದ ಬರಬೇಕು, ಅದು ಬರುವ ಕ್ರಮ ಇತ್ತು ಅಂತ. ಅದನ್ನು ನಾವು 2 ಕಡೆಯವರು ಪ್ರಯತ್ನ ಮಾಡಿ ಒಂದು ಬರುವಂಥ ವ್ಯವಸ್ಥೆ ಮಾಡಿದ್ದೇವೆ. ಈಗ ಬರುವಾಗ ಅದು ಜಾರಂದೆಯ ಸಂತೋಷದಿಂದ ಅದನ್ನು ಆ ರೀತಿ ಮಾಡುವುದಾ ಅಲ್ಲವನ್ನ ಕಾರಣಿಕ ತೋರಿಸುವುದಾ ಅಂತ ನಮಗೆ ಗೊತ್ತಿಲ್ಲ. ಆದರೆ ಆ ರೀತಿ ಆಗುತ್ತಾ ಉಂಟು. ಅದನ್ನು ಯಾರಿಗೂ ಯಾವ ರೀತಿ ಅಂತ ಹೇಳಲಿಕ್ಕೆ ನಮಗೆ ಮನುಷ್ಯರಿಗೆ ಬಹಳ ಕಷ್ಟ. ಈ ಪಲ್ಲಕ್ಕಿಯನ್ನ ಹೊತ್ತು ತರುವ ಯುವಕರ ತಂಡವು ಸುಮಾರು 15 ದಿನಗಳ ಕಾಲ ಸಸ್ಯಾಹಾರದಿಂದ ಇದ್ದು 3 ದಿನಗಳ ಕಾಲ ಒಪ್ಪೊತ್ತಿನ ಊಟ ಮಾಡಿ ಶುಚಿಯಾಗಿದ್ದು ಪಲ್ಲಕ್ಕಿ ಹೊರುವ ದಿನ ಸಮುದ್ರ ಸ್ನಾನ ಮಾಡಿ ದೈವಸ್ಥಾನಕ್ಕೆ ಬರಬೇಕಾಗುತ್ತದೆ. ಇಷ್ಟು ಭಾರವಾದ ಹಾಗೂ ಆವೇಶ ಭರಿತ ಪಲ್ಲಕ್ಕಿಯನ್ನ ಹೊರುವವರ ಹೆಗಲಿನ ಸಿಪ್ಪೆಗಳು ಹೋದ್ರೂ ದೈವಿ ಕಾರ್ಣಿಕದಿಂದ ಯಾವುದೇ ನೋವು ಆಯಾಸಗಳು ಆಗುವುದಿಲ್ಲ. ಪಲ್ಲಕ್ಕಿ ರಭಸದಿಂದ ಸುತ್ತಾಡಿದ್ರೂ ಇಂದಿಗೂ ಓರ್ವನಿಗೆ ಯಾವುದೇ ಗಾಯಗಳಾಗಿಲ್ಲ ಅನ್ನೋದು ವಿಶೇಷ. ಅರಸು ಕುಂಜರಾಯ ದೈವವು ತುಳುನಾಡಿನ ಜನರ ಆರಾಧ್ಯ ದೈವ. ಅರಸನಾಗಿ ಮೆರೆದಿದ್ದ ಕುಂಜರಾಯನೇ ದೈವವಾಗಿ ಈಗಲೂ ನಮ್ಮೆಲ್ಲರನ್ನ ಹರಸುತ್ತಿದ್ದಾನೆ. ಒಟ್ಟಿನಲ್ಲಿ ಆಧುನಿಕ ಯುಗದಲ್ಲೂ ಈ ಪಲ್ಲಕ್ಕಿ ಪವಾಡ ನಡೆಯುತ್ತಲ್ಲ ಅನ್ನೋದೇ ವಿಶೇಷ. ನಿಶಾಂತ್ ಶೆಟ್ಟಿ, ಕಿಲೆಂಚೂರು, ವಿ4 ನ್ಯೂಸ್ 24/7 ಮುಲ್ಕೆ.